ನಗರದ ಆಕಾಶ್ ಕಾಲೇಜಿನಲ್ಲಿ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಹಾಗೂ ಆಕಾಶ್ ಪಿಯು ಕಾಲೇಜ್ ಸಂಯುಕ್ತಾಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಯಲುವಳ್ಳಿ ಸೊನ್ನೇಗೌಡ, 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದ ಇತರೆ ಪ್ರದೇಶಗಳಲ್ಲೂ ವಿದೇಶದ ವಾಸಿಗಳು ಸಹ ಕಲಿಯಲು ಇಷ್ಟಪಡುತ್ತಾರೆ. ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಿಸಲು ಆಲೂರು ವೆಂಕಟರಾಯರೇ 1905ರಲ್ಲಿ ಹೋರಾಟ ಆರಂಭಿಸಿದ್ದರು. ಅಂದಿನಿಂದ 50 ವರ್ಷಗಳ ಹೋರಾಟದ ಪರಿಣಾಮ ಕರ್ನಾಟಕ ರಾಜ್ಯ ಉದಯವಾಯಿತು. ರಾಜ್ಯ ಉದಯದ ಬಗ್ಗೆ ನೀವು ಈಗಾಗಲೇ ನಿಮ್ಮ ಇತಿಹಾಸ ಪುಸ್ತಕಗಳಲ್ಲಿ ನೀವೆಲ್ಲ ಚೆನ್ನಾಗಿ ಅರಿತಿದ್ದೀರಿ ಎಂದು ಭಾವಿಸಿದ್ದೇನೆ ಎಂದರು. ಈ ವೇಳೆ ಅಮ್ಮ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್, ವಿಶ್ವ ವಿವೇಕ ಕಾಲೇಜಿನ ಪ್ರಾಂಶುಪಾಲ ಅಂಜಿ ಮಾತನಾಡಿ, ಯಾವುದೇ ಭಾಷೆ ಕಲಿಯುವುದರಲ್ಲಿ ತಪ್ಪು ಇಲ್ಲ, ಆದರೆ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಆದ್ಯತೆ ನೀಡಬೇಕು. ಕನ್ನಡವನ್ನು ಪ್ರೀತಿಸಿ ಗೌರವಿಸಿ ಕೆಲಸ ಮಾಡಬೇಕು. ಪ್ರಪಂಚದಲ್ಲೇ ನಮ್ಮ ಕನ್ನಡ ಭಾಷೆ 27ನೇ ಸ್ಥಾನ ಪಡೆದಿದೆ. ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇಂದಿನಿಂದ ಯುವ ಪೀಳಿಗೆಯ ಮೇಲಿದೆ. ಕನ್ನಡ ಭಾಷೆ ಮೇಲೆ ಅಭಿಮಾನ ಹೆಚ್ಚಿಸಿಕೊಳ್ಳಬೇಕು, ಗೌರವಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆಯನ್ನ ನೀಡಿದರು. ಇದೇ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ 10 ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಬ್ಯೂರೋ ನ್ಯೂಸ್, ಎನ್ಕೆಎಸ್ ಟಿವಿ, ಚಿಕ್ಕಬಳ್ಳಾಪುರ. ಅದನ್ನು ಪ್ರಸ್ತಾಪ ಮಾಡಿ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಬೇಕು, ಆಯಾ ಭಾಷೆಗಳಿಗೆ ರಾಜ್ಯ ಇರಬೇಕು ಅಂತೇಳಿ ಆ ಹೋರಾಟವನ್ನು ಏನು ಪ್ರಾರಂಭ ಮಾಡಿದ್ರು 1956ರಲ್ಲಿ ನಮ್ಮಗಳ ಎಲ್ಲ ಆಕಾಂಕ್ಷೆ ಈಡೇರಿ ಮೈಸೂರು ರಾಜ್ಯ ಉದಯವಾಯಿತು. ಬಹುಶಃ ಇತಿಹಾಸದ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಭಾಳ ಇರೋದ್ರಿಂದ ಎಲ್ಲ ಮಾಹಿತಿ ಇರುತ್ತೆ. ಸುಮಾರು 2000 ವರ್ಷಗಳ ಇತಿಹಾಸದ ಹಿಂದೆ ಕರ್ನಾಟಕದ ಇತಿಹಾಸ ಇದೆ ಅಂತೇಳಿ, ಪರಂಪರೆ ಇತಿಹಾಸ ಸಂಸ್ಕೃತಿ ಇದೆ ಅಂತೇಳಿ ಸಾಕಷ್ಟು ನಮಗೆ ಲಭ್ಯವಾದ ಇತಿಹಾಸಕಾರರು ಲಭ್ಯ ಮಾಹಿತಿಯನ್ನು ನೀಡಿದ್ದಾರೆ. 2000 ವರ್ಷಗಳ ಹಿಂದೆನೇ ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಭಾಷೆಯನ್ನ ಇದೆ ಅಂತೇಳಿ ಪಂಡಿತರು ಇತಿಹಾಸಕಾರರು ಗಮನಿಸಿದ್ದಾರೆ. ಗ್ರೀಕ್ ನಾಟಕದಲ್ಲಿ ಗ್ರೀಕಿಗೆ ಆಗೋಯ್ತು. ಬಹಳ ಸಾವಿರಾರು ವರ್ಷಗಳ ಹಿಂದೆನೇ ಸಾಂಬಾರ ಪದಾರ್ಥಗಳು ಬೆಳೆಸಿದ ಭಾರತ ದೇಶದೊಂದಿಗೆ ಹೆಚ್ಚಿನ ಒಡನಾಟ ಇಟ್ಕೊಂಡಂತ ಆ ಹೊರದೇಶಗಳು ಆ ಸಂಪರ್ಕವನ್ನು ಸಾಧಿಸುವ ಸಂದರ್ಭದಲ್ಲಿ ಕನ್ನಡವು ಕೂಡ ಅಲ್ಲಿ ನಾಟಕಗಳಲ್ಲಿ ಕೂಡ ಅಲ್ಲಿ ಸಿಗುತ್ತೆ. ಇತಿಹಾಸಕಾರರು ಅದನ್ನ, ಇಂಗ್ಲೆಂಡಿನ ಇತಿಹಾಸಕಾರರಿಬ್ಬರು ಅದನ್ನ ಹುಡುಕಿ ಎಕ್ಕಿ ತೆಗಿತಾರೆ. ಇವತ್ತು ಅಲ್ಮಿಡಿ ಶಾಸನ 450 ಅಂತ ಏನು ಹೇಳಿದ್ರು ಮೇಡಮ್ ಅವರು, 370ರಲ್ಲಿ ಇದ್ದಂತ, ಅದಕ್ಕೂ ಮೊದಲು ಇದ್ದಂತ ತಾಳಗುಂದ ಶಾಸನ ಕೂಡ ನಮಗೆ ಲಭ್ಯ ಆಗಿದೆ. ಈಗ ಮೊಟ್ಟ ಮೊದಲ ಶಾಸನ ಅಧಿಕೃತವಾಗಿ ಹೇಳಿಕೊಳ್ಳೋಣ ಹೆಮ್ಮೆಯಿಂದ ಅಂತೇಳಿ ಹೇಳ್ತಾರೆ. ಅಶೋಕ ಕದಂಬರ ರಾಜ್ಯದ ಒಂದು ಆಡಳಿತಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಕದಂಬರ ರಾಜ್ಯಕ್ಕೆ ಮಾತೃಭಾಷೆ ಅಲ್ಲ, ಅದು ನಮ್ಮ ಅಸ್ತಿತ್ವ ಮತ್ತು ತನ್ನದಾಗಿರ್ತಕ್ಕಂಥ ಗೌರವ, ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥದ್ದು. ಕುವೆಂಪುರವರ ಜಯ ಭಾರತ ಜನನೀಯ ತನುಜಾತೆಯಿಂದ ಹಿಡಿದು ಇಂದಿನ ಆಧುನಿಕ ಸಾಹಿತ್ಯ, ಕಲೆ, ಚಿತ್ರರಂಗದವರೆಗೂ ಸಹ ಕನ್ನಡವಾಗ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಕೀರ್ತಿಯನ್ನ ಉಳಿಸಿಕೊಳ್ತಾ ಇದೆ. ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಕನ್ನಡದ ಮಹತ್ವ, ಕನ್ನಡವನ್ನ ಬೆಳೆಸ್ತಕ್ಕಂಥದ್ದು ನಿಮಗೆ ಈಗಾಗಲೇ ಸೆಕೆಂಡರಿ ವಿದ್ಯಾರ್ಥಿಗಳಿಗೆ ಅದರಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು, ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದು, ಕನ್ನಡದಲ್ಲಿ ಬರೀತಕ್ಕಂಥದ್ದು ಮತ್ತು ಅದರ ಸಂಸ್ಕೃತಿಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಹೀಗೆ ನಮ್ಮ ರಾಜ್ಯವು ಸಂಸ್ಕೃತಿಯ ನಾಡು, ಜ್ಞಾನದ ನಾಡು ಎಂದು ಗುರುತಿಸಿಕೊಳ್ತಕ್ಕಂಥ ನಾವು ತಮ್ಮದೇ ಆಗಿರ್ತಕ್ಕಂಥ ಒಂದು ಕನ್ನಡಕ್ಕೆ ಬೆಲೆಯನ್ನು ಕೊಟ್ಕೊಂಡು ಕೇವಲ ಒಂದು ದಿನ ಮಾತ್ರವಲ್ಲದೆ ವರ್ಷದ 365 ದಿನಗಳಲ್ಲೂ ಸಹ ಕನ್ನಡವನ್ನ ಮಾತಾಡಲಿಕ್ಕೆ ಪಣ ಕೊಡಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನ ಹೇಳ್ತಾ ಈ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ, ಈಗ ಭಾರತದಲ್ಲಿ ಈ ಒಂದು ಕಾಶ್ಮೀರ ಮತ್ತು ಈಗ ಪಂಜಾಬ್ ಪ್ರಾಂತದಲ್ಲಿ ನಮ್ಮ ದೇಶ ಕಾಯುವಂತ ಸೈನಿಕರಿದ್ದಾರೆ. ಅವ್ರು ಏನ್ ಕಾಯ್ತಾರೆ? ದೇಶ ಕಾಯ್ತಾರೆ. ನಾವು ಗಡಿಭಾಗದಲ್ಲಿ ನಾವು ಕನ್ನಡ ಭಾಷೆಯನ್ನ ಅಥವಾ ಕನ್ನಡವನ್ನ
ಕಾಯುವಂತ ನಾವು ಸೈನಿಕರ ತರ ಯೋಚನೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ನಾವು ಉತ್ತಾರೆ ತೆಲುಗು ಮಾತಾಡಿದೀವಿ, ತಪ್ಪಿಲ್ಲ. ಭಾಷೆಯನ್ನ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಇವತ್ತು ನಾವು ಈಗಿನಂತ ಯುಗದಲ್ಲಿ ಈಗ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಭಾಷೆಗಳು ಬೇಕು. ಆದ್ರೆ ನಮ್ಮ ಒಂದು ಸಂಸ್ಕೃತಿ ಇಲ್ಲ, ನಮ್ಮ ಒಂದು ಕನ್ನಡ ಅಂತಂದ್ರೆ ಒಂದು ಹೆಮ್ಮೆ ಅಥವಾ ನಮ್ಮ ಸ್ವಾಭಿಮಾನ ಇಲ್ಲ, ನಮ್ಮ ಆತ್ಮ ಏನ್ ಹೇಳ್ತೀವಿ, ಇವತ್ತು ಭಾಷೆಯನ್ನ ನಾವು ಪ್ರೀತಿಸಿ ಗೌರವಿಸಿ ಇಲ್ಲ ನಾವು ಅದನ್ನು ಉಳಿಸುವಂತ ಕೆಲಸಗಳನ್ನ ನಾವು ಮಾಡಬೇಕು. ತೆಲುಗು ಮಾತಾಡ್ತೀವಿ, ಆದಷ್ಟು ಈಗ ಮಕ್ಕಳು ಇರ್ತಾರೆ ಇಲ್ಲ, ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಬೆಳೀತಾರೆ, ಅವರಿಗೆ ನಾವು ಮೊದಲಿಂದಲೇ ಭಾಷಾ ಪ್ರೇಮವನ್ನು ತೋರಿಸ್ಬೇಕು. ಅವ್ರಿಗೆ ಭಾಷೆಯನ್ನು ಕನ್ನಡ ಮಾತಾಡಿ ಕಲಿಬೇಕು. ನಮ್ಮ ಮಕ್ಕಳು ಬೆಳಗ್ಗೆ ಬಂದ ನನಗೆ ಸರ್ ಕನ್ನಡ ಶುಭಾಶಯಗಳನ್ನು ಅವಾಗ ತೆಲುಗು ಮಾತಾಡ್ತಾರೆ. ಅಂದ್ರೆ ಸುಮ್ಮನೆ ಉತ್ಸಾಹದಿಂದ ಭಾಷೆ ಅಥವಾ ಜಯಂತಿಗಳನ್ನ ಮಾಡುವುದಲ್ಲ, ನಾವು ಹೇಗೆ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಜವಾಬ್ದಾರಿಯನ್ನು ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು. ನೋಡಿ, ಈಗ ನಮ್ಮ ಕನ್ನಡ ಸಂಸ್ಥೆಯವರು